ಗಂಭೀರವಾದಂಥ ವಿಚಾರವನ್ನು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮತ್ತು ಪ್ರಭಾವಿ ಸಚಿವರು ಅದನ್ನು ಬಹಿರಂಗಪಡಿಸಿದ್ದಾರೆ. ಏನು ಒಂದು ಈ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರೇ ನೇರ ಭಾಗಿಯಾಗಿದ್ದಾರೆ ಅನ್ನೋ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ನಾನು ಒಂದು ವರ್ಷದ ಹಿಂದೆಯೇ ಹೇಳಿದ್ದೆ, ನಾನು ತನ್ನ ರಾಜಕೀಯ ಲಾಭಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಅವರು ಯಾವ ಕೆಲಸಕ್ಕೆ ಬೇಕಾದ್ರೂ ಮಾಡೋಕೆ ಅಡಿಯಿದ್ದಾರೆ. ಅವರಲ್ಲಿ ಈ ಒಂದು ಹನಿ ಟ್ರ್ಯಾಪ್ ಗ್ಯಾಂಗ್ ಹಿಂದೆ ಡಿ.ಕೆ. ಶಿವಕುಮಾರನೇ ನಾಯಕರಾಗಿದ್ದಾರೆ ಅಂತ ಹೇಳಿದ್ದೀನಿ. ನಾನು ಅವತ್ತು ಜನ ನಂಬ ಮಾಡ್ತಲಿತ್ತಿಲ್ಲ. ಆಮೇಲೆ ನಾನು ಯಾವಾಗ ಈ ಕೈ ಸತ್ಯವನ್ನು ಹೊರಗೆ ತಂದ ನಾನಲ್ಲಿ ಆಗ ನನ್ನನ್ನು ಬಂಧನ ಮಾಡೋವಂಥ ಕೆಲಸವನ್ನು ಮಾಡಿದ್ರು. ನನ್ನಿಂದ ಕೆಲವು ಮೆಟೀರಿಯಲ್ಸನ್ನು ಕಿತ್ಕೊಂಡು ಕೆಲಸ ಮಾಡಿದರು. ಇವತ್ತು ಸತ್ಯ ಗೊತ್ತಾಗಿದೆ. ಅಲ್ಲಿ ಇವತ್ತು ರಾಜಣ್ಣವ್ರು ಹೇಳ್ದಂಗೆ 48 ಜನಕ್ಕೆ ಅಧಿಕವಾಗಿರೋಂಥ ನಾಯಕರುಗಳದ್ದು ಇವತ್ತು ವಿಡಿಯೋಗಳಿದೆ. ಇದು ತಡಿಬೇಕನ್ನೋ ಕಾರಣಕ್ಕೆ ಹೇಳ್ತಿದ್ದಾರೆ. ನಾನು ಒಂದು ರಾಜಣ್ಣವ್ರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಮತ್ತು ಮೊನ್ನೆ ಮುಖ್ಯಮಂತ್ರಿ ಕೇಳಲಿಕ್ಕೆ ಇಚ್ಛಪಡ್ತೀನಿ. ಅವತ್ತು ಭಾರತೀಯ ಜನತಾ ಪಕ್ಷ ಮತ್ತು JDS ನಾಯಕರುಗಳು ಮಾನಹರಾಜು ಆಗ್ಬೇಕಾದ್ರೆ ಅವತ್ತು ನಿಮಗೆ ಇದನ್ನು ತಡಿಬೇಕಂತ ಗೊತ್ತಾಗಲಿಲ್ವ ನಿಮಗೆ? ಇವತ್ತು ತಂಬುಡಿಗೆ ಬಂದಿದೆಯಲ್ಲ, ತಾನು ಮುಖ್ಯಮಂತ್ರಿ ಆಗಿ ತಪ್ಪಿಸೋಕೆ ಹೊಟ್ಟವ್ರೆ ಅಂತ ಗೊತ್ತಾದಾಗ ಅಲ್ಲಿ ಕಾಂಗ್ರೆಸ್ನವ್ರ ಬಗ್ಗೆನೇ ಈ ಒಂದು ಅಷ್ಟೇ ವಿಡಿಯೋ ನಾನು ಹನಿ ಟ್ರ್ಯಾಪ್ ವಿಚಾರ ಹೊರಗೆ ಬಿಡ್ತಾರೆ ಅಂತ ಗೊತ್ತಾಗಿ ನೀವು ಇವತ್ತು ಬಂದು ಸದನದಲ್ಲಿ ಹೇಳ್ತಾ ಇದ್ದೀರಾ ಅಂತ ಅಂದರೆ ಯಾವ ನೈತಿಕತೆ ಇದೆ ನಿಮಗೆ? ಅಲ್ಲಿ ನೀವು ಕೂಡಲೇ ನಿಮಗೆ ನೈತಿಕತೆ ಇದೆ, ಕಾಂಗ್ರೆಸ್ ಪಕ್ಷಕ್ಕೆ ನಿಜವಾಗಿ ನಿಮಗೆ ಸ್ವಾಭಿಮಾನ ಇದ್ದರೆ ಕೂಡಲೇ ಏನು ಆರೋಪ ಮಾಡ್ತಾ ಇದ್ದೀರಾ ಡಿ.ಕೆ. ಶಿವಕುಮಾರ್? ಇವತ್ತಲ್ಲ, ನಾನು ಒಂದು ವರ್ಷದ ಹಿಂದೆನೇ ಆರೋಪ ಮಾಡಿದ್ದೆ. ನಾನು ಕೂಡಲೇ ಅವರನ್ನು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಕೆಳಗಿಳಿಸ್ಬಿಟ್ಟು ಅವ್ರನ್ನ ಸಮಗ್ರ ತನಿಖೆ ಮಾಡಲಿಕ್ಕೆ ತಾವು ಕ್ಯಾಬಿನೆಟ್ ತಗೊಂಡಿದ್ದ ಡಿಸಿಷನ್ನ ರದ್ದು ಮಾಡಿ. ಗಂಭೀರವಾದಂಥ ವಿಚಾರವನ್ನು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮತ್ತು ಪ್ರಭಾವಿ ಸಚಿವರು ಅದನ್ನು ಬಹಿರಂಗಪಡಿಸಿದ್ದಾರೆ. ಏನು ಒಂದು ಈ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರೇ ನೇರ ಭಾಗಿಯಾಗಿದ್ದಾರೆ ಅನ್ನೋ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ನಾನು ಒಂದು ವರ್ಷದ ಹಿಂದೆಯೇ ಹೇಳಿದ್ದೆ, ನಾನು ತನ್ನ ರಾಜಕೀಯ ಲಾಭಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಅವರು ಯಾವ ಕೆಲಸಕ್ಕೆ ಬೇಕಾದ್ರೂ ಮಾಡೋಕೆ ಅಡಿಯಿದ್ದಾರೆ. ಅವರಲ್ಲಿ ಈ ಒಂದು ಹನಿ ಟ್ರ್ಯಾಪ್ ಗ್ಯಾಂಗ್ ಹಿಂದೆ ಡಿ.ಕೆ. ಶಿವಕುಮಾರನೇ ನಾಯಕರಾಗಿದ್ದಾರೆ ಅಂತ ಹೇಳಿದ್ದೀನಿ. ನಾನು ಅವತ್ತು ಜನ ನಂಬ ಮಾಡ್ತಲಿತ್ತಿಲ್ಲ. ಆಮೇಲೆ ನಾನು ಯಾವಾಗ ಈ ಕೈ ಸತ್ಯವನ್ನು ಹೊರಗೆ ತಂದ ನಾನಲ್ಲಿ ಆಗ ನನ್ನನ್ನು ಬಂಧನ ಮಾಡೋವಂಥ ಕೆಲಸವನ್ನು ಮಾಡಿದ್ರು. ನನ್ನಿಂದ ಕೆಲವು ಮೆಟೀರಿಯಲ್ಸನ್ನು ಕಿತ್ಕೊಂಡು ಕೆಲಸ ಮಾಡಿದರು. ಇವತ್ತು ಸತ್ಯ ಗೊತ್ತಾಗಿದೆ. ಅಲ್ಲಿ ಇವತ್ತು ರಾಜಣ್ಣವ್ರು ಹೇಳ್ದಂಗೆ 48 ಜನಕ್ಕೆ ಅಧಿಕವಾಗಿರೋಂಥ ನಾಯಕರುಗಳದ್ದು ಇವತ್ತು ವಿಡಿಯೋಗಳಿದೆ. ಇದು ತಡಿಬೇಕನ್ನೋ ಕಾರಣಕ್ಕೆ ಹೇಳ್ತಿದ್ದಾರೆ. ನಾನು ಒಂದು ರಾಜಣ್ಣವ್ರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಮತ್ತು ಮೊನ್ನೆ ಮುಖ್ಯಮಂತ್ರಿ ಕೇಳಲಿಕ್ಕೆ ಇಚ್ಛಪಡ್ತೀನಿ. ಅವತ್ತು ಭಾರತೀಯ ಜನತಾ ಪಕ್ಷ ಮತ್ತು JDS ನಾಯಕರುಗಳು ಮಾನಹರಾಜು ಆಗ್ಬೇಕಾದ್ರೆ ಅವತ್ತು ನಿಮಗೆ ಇದನ್ನು ತಡಿಬೇಕಂತ ಗೊತ್ತಾಗಲಿಲ್ವ ನಿಮಗೆ? ಇವತ್ತು ತಂಬುಡಿಗೆ ಬಂದಿದೆಯಲ್ಲ, ತಾನು ಮುಖ್ಯಮಂತ್ರಿ ಆಗಿ ತಪ್ಪಿಸೋಕೆ ಹೊಟ್ಟವ್ರೆ ಅಂತ ಗೊತ್ತಾದಾಗ ಅಲ್ಲಿ ಕಾಂಗ್ರೆಸ್ನವ್ರ ಬಗ್ಗೆನೇ ಈ ಒಂದು ಅಷ್ಟೇ ವಿಡಿಯೋ ನಾನು ಹನಿ ಟ್ರ್ಯಾಪ್ ವಿಚಾರ ಹೊರಗೆ ಬಿಡ್ತಾರೆ ಅಂತ ಗೊತ್ತಾಗಿ ನೀವು ಇವತ್ತು ಬಂದು ಸದನದಲ್ಲಿ ಹೇಳ್ತಾ ಇದ್ದೀರಾ ಅಂತ ಅಂದರೆ ಯಾವ ನೈತಿಕತೆ ಇದೆ ನಿಮಗೆ? ಅಲ್ಲಿ ನೀವು ಕೂಡಲೇ ನಿಮಗೆ ನೈತಿಕತೆ ಇದೆ, ಕಾಂಗ್ರೆಸ್ ಪಕ್ಷಕ್ಕೆ ನಿಜವಾಗಿ ನಿಮಗೆ ಸ್ವಾಭಿಮಾನ ಇದ್ದರೆ ಕೂಡಲೇ ಏನು ಆರೋಪ ಮಾಡ್ತಾ ಇದ್ದೀರಾ ಡಿ.ಕೆ. ಶಿವಕುಮಾರ್? ಇವತ್ತಲ್ಲ, ನಾನು ಒಂದು ವರ್ಷದ ಹಿಂದೆನೇ ಆರೋಪ ಮಾಡಿದ್ದೆ. ನಾನು ಕೂಡಲೇ ಅವರನ್ನು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಕೆಳಗಿಳಿಸ್ಬಿಟ್ಟು ಅವ್ರನ್ನ ಸಮಗ್ರ ತನಿಖೆ ಮಾಡಲಿಕ್ಕೆ ತಾವು ಕ್ಯಾಬಿನೆಟ್ ತಗೊಂಡಿದ್ದ ಡಿಸಿಷನ್ನ ರದ್ದು ಮಾಡಿ. ಗಂಭೀರವಾದಂಥ ವಿಚಾರವನ್ನು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮತ್ತು ಪ್ರಭಾವಿ ಸಚಿವರು ಅದನ್ನು ಬಹಿರಂಗಪಡಿಸಿದ್ದಾರೆ. ಏನು ಒಂದು ಈ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರೇ ನೇರ ಭಾಗಿಯಾಗಿದ್ದಾರೆ ಅನ್ನೋ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ನಾನು ಒಂದು ವರ್ಷದ ಹಿಂದೆಯೇ ಹೇಳಿದ್ದೆ, ನಾನು ತನ್ನ ರಾಜಕೀಯ ಲಾಭಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಅವರು ಯಾವ ಕೆಲಸಕ್ಕೆ ಬೇಕಾದ್ರೂ ಮಾಡೋಕೆ ಅಡಿಯಿದ್ದಾರೆ. ಅವರಲ್ಲಿ ಈ ಒಂದು ಹನಿ ಟ್ರ್ಯಾಪ್ ಗ್ಯಾಂಗ್ ಹಿಂದೆ ಡಿ.ಕೆ. ಶಿವಕುಮಾರನೇ ನಾಯಕರಾಗಿದ್ದಾರೆ ಅಂತ ಹೇಳಿದ್ದೀನಿ. ನಾನು ಅವತ್ತು ಜನ ನಂಬ ಮಾಡ್ತಲಿತ್ತಿಲ್ಲ. ಆಮೇಲೆ ನಾನು ಯಾವಾಗ ಈ ಕೈ ಸತ್ಯವನ್ನು ಹೊರಗೆ ತಂದ ನಾನಲ್ಲಿ ಆಗ ನನ್ನನ್ನು ಬಂಧನ ಮಾಡೋವಂಥ ಕೆಲಸವನ್ನು ಮಾಡಿದ್ರು. ನನ್ನಿಂದ ಕೆಲವು ಮೆಟೀರಿಯಲ್ಸನ್ನು ಕಿತ್ಕೊಂಡು ಕೆಲಸ ಮಾಡಿದರು. ಇವತ್ತು ಸತ್ಯ ಗೊತ್ತಾಗಿದೆ. ಅಲ್ಲಿ ಇವತ್ತು ರಾಜಣ್ಣವ್ರು ಹೇಳ್ದಂಗೆ 48 ಜನಕ್ಕೆ ಅಧಿಕವಾಗಿರೋಂಥ ನಾಯಕರುಗಳದ್ದು ಇವತ್ತು ವಿಡಿಯೋಗಳಿದೆ. ಇದು ತಡಿಬೇಕನ್ನೋ ಕಾರಣಕ್ಕೆ ಹೇಳ್ತಿದ್ದಾರೆ. ನಾನು ಒಂದು ರಾಜಣ್ಣವ್ರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಮತ್ತು ಮೊನ್ನೆ ಮುಖ್ಯಮಂತ್ರಿ ಕೇಳಲಿಕ್ಕೆ ಇಚ್ಛಪಡ್ತೀನಿ. ಅವತ್ತು ಭಾರತೀಯ ಜನತಾ ಪಕ್ಷ ಮತ್ತು JDS ನಾಯಕರುಗಳು ಮಾನಹರಾಜು ಆಗ್ಬೇಕಾದ್ರೆ ಅವತ್ತು ನಿಮಗೆ ಇದನ್ನು ತಡಿಬೇಕಂತ ಗೊತ್ತಾಗಲಿಲ್ವ ನಿಮಗೆ? ಇವತ್ತು ತಂಬುಡಿಗೆ ಬಂದಿದೆಯಲ್ಲ, ತಾನು ಮುಖ್ಯಮಂತ್ರಿ ಆಗಿ ತಪ್ಪಿಸೋಕೆ ಹೊಟ್ಟವ್ರೆ ಅಂತ ಗೊತ್ತಾದಾಗ ಅಲ್ಲಿ ಕಾಂಗ್ರೆಸ್ನವ್ರ ಬಗ್ಗೆನೇ ಈ ಒಂದು ಅಷ್ಟೇ ವಿಡಿಯೋ ನಾನು ಹನಿ ಟ್ರ್ಯಾಪ್ ವಿಚಾರ ಹೊರಗೆ ಬಿಡ್ತಾರೆ ಅಂತ ಗೊತ್ತಾಗಿ ನೀವು ಇವತ್ತು ಬಂದು ಸದನದಲ್ಲಿ ಹೇಳ್ತಾ ಇದ್ದೀರಾ ಅಂತ ಅಂದರೆ ಯಾವ ನೈತಿಕತೆ ಇದೆ ನಿಮಗೆ? ಅಲ್ಲಿ ನೀವು ಕೂಡಲೇ ನಿಮಗೆ ನೈತಿಕತೆ ಇದೆ, ಕಾಂಗ್ರೆಸ್ ಪಕ್ಷಕ್ಕೆ ನಿಜವಾಗಿ ನಿಮಗೆ ಸ್ವಾಭಿಮಾನ ಇದ್ದರೆ ಕೂಡಲೇ ಏನು ಆರೋಪ ಮಾಡ್ತಾ ಇದ್ದೀರಾ ಡಿ.ಕೆ. ಶಿವಕುಮಾರ್? ಇವತ್ತಲ್ಲ, ನಾನು ಒಂದು ವರ್ಷದ ಹಿಂದೆನೇ ಆರೋಪ ಮಾಡಿದ್ದೆ. ನಾನು ಕೂಡಲೇ ಅವರನ್ನು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಕೆಳಗಿಳಿಸ್ಬಿಟ್ಟು ಅವ್ರನ್ನ ಸಮಗ್ರ ತನಿಖೆ ಮಾಡಲಿಕ್ಕೆ ತಾವು ಕ್ಯಾಬಿನೆಟ್ ತಗೊಂಡಿದ್ದ ಡಿಸಿಷನ್ನ ರದ್ದು ಮಾಡಿ. ಗಂಭೀರವಾದಂಥ ವಿಚಾರವನ್ನು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮತ್ತು ಪ್ರಭಾವಿ ಸಚಿವರು ಅದನ್ನು ಬಹಿರಂಗಪಡಿಸಿದ್ದಾರೆ. ಏನು ಒಂದು ಈ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರೇ ನೇರ ಭಾಗಿಯಾಗಿದ್ದಾರೆ ಅನ್ನೋ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ನಾನು ಒಂದು ವರ್ಷದ ಹಿಂದೆಯೇ ಹೇಳಿದ್ದೆ, ನಾನು
ತನ್ನ ರಾಜಕೀಯ ಲಾಭಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಯಾವ ಕೆಲಸಕ್ಕೆ ಬೇಕಾದ್ರೂ ಮಾಡಕ್ಕೆ ಅಡಿಯಿದ್ದಾರೆ ಅವರಲ್ಲಿ. ಈ ಒಂದು ಹನಿ ಟ್ರ್ಯಾಪ್ ಗ್ಯಾಂಗ್ ಹಿಂದೆ ಡಿ ಕೆ ಶಿವಕುಮಾರನೇ ನಾಯಕರಾಗಿದ್ದಾರೆ ಅಂತ ಹೇಳಿದ್ದೀನಿ ನಾನು. ಅವತ್ತು ಜನ ನಂಬೋ ಮರ್ತಲಿತ್ತಿಲ್ಲ. ಆಮೇಲೆ ನಾನು ಯಾವಾಗ ಈ ಕೈ ಸತ್ಯವನ್ನು ಹೊರಗೆ ತಂದ ನಾನಲ್ಲಿ ಆಗ ನನ್ನನ್ನು ಬಂಧನ ಮಾಡೋವಂಥ ಕೆಲಸವನ್ನು ಮಾಡಿದ್ರು. ನನ್ನಿಂದ ಕೆಲವು ಮೆಟೀರಿಯಲ್ಸನ್ನು ಕಿತ್ಕೊಂಡು ಕೆಲಸ ಮಾಡಿದರು. ಇವತ್ತು ಸತ್ಯ ಗೊತ್ತಾಗಿದೆ. ಅಲ್ಲಿ ಇವತ್ತು ರಾಜಣ್ಣವ್ರು ಹೇಳ್ದಂಗೆ 48 ಜನಕ್ಕೆ ಅಧಿಕವಾಗಿರುವಂಥ ನಾಯಕರುಗಳದ್ದು ಇವತ್ತು ವಿಡಿಯೋಗಳಿದೆ. ಇದು ತಡಿಬೇಕನ್ನೋ ಕಾರಣಕ್ಕೆ ಹೇಳ್ತಿದ್ದಾರೆ. ನಾನು ಒಂದು ರಾಜಣ್ಣವ್ರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಮತ್ತು ಮೊನ್ನೆ ಮುಖ್ಯಮಂತ್ರಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಅವತ್ತು ಭಾರತೀಯ ಜನತಾ ಪಕ್ಷ ಮತ್ತು JDS ನಾಯಕರುಗಳು ಮಾನಹರಾಜು ಆಗ್ಬೇಕಾದ್ರೆ ಅವತ್ತು ನಿಮಗೆ ಇದನ್ನು ತಡಿಬೇಕಂತ ಗೊತ್ತಾಗಲಿಲ್ವ ನಿಮಗೆ? ಇವತ್ತು ತಂಬುಡಿಗೆ ಬಂದಿದೆಯಲ್ಲ, ತಾನು ಮುಖ್ಯಮಂತ್ರಿ ಆಗಿ ತಪ್ಪಿಸೋಕೆ ಹೊಟ್ಟವ್ರೆ ಅಂತ ಗೊತ್ತಾದಾಗ ಅಲ್ಲಿ ಕಾಂಗ್ರೆಸ್ನವ್ರ ಬಗ್ಗೆನೇ ಈ ಒಂದು ಅಷ್ಟೇ ವಿಡಿಯೋ ನಾನು ಹನಿ ಟ್ರ್ಯಾಪ್ ವಿಚಾರ ಹೊರಗೆ ಬಿಡ್ತಾರೆ ಅಂತ ಗೊತ್ತಾಗಿ ನೀವು ಇವತ್ತು ಬಂದು ಸದನದಲ್ಲಿ ಹೇಳ್ತಾ ಇದ್ದೀರಾ ಅಂತ ಅಂದರೆ ಯಾವ ನೈತಿಕತೆ ಇದೆ ನಿಮಗೆ? ಅಲ್ಲಿ ನೀವು ಕೂಡಲೇ ನಿಮಗೆ ನೈತಿಕತೆ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ನಿಜವಾಗಿ ನಿಮಗೆ ಸ್ವಾಭಿಮಾನ ಇದ್ದರೆ ಕೂಡಲೇ ಏನು ಆರೋಪ ಮಾಡ್ತಾ ಇದ್ದೀರಾ ಡಿ ಕೆ ಶಿವಕುಮಾರ್, ಇವತ್ತಲ್ಲ ನಾನು ಒಂದು ವರ್ಷದ ಹಿಂದೆನೇ ಆರೋಪ ಮಾಡಿದ್ದೆ. ನಾನು ಕೂಡಲೇ ಅವರನ್ನು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಕೆಳಗಿಳಿಸ್ಬಿಟ್ಟು ಅವ್ರನ್ನ ಸಮಗ್ರ ತನಿಖೆ ಮಾಡಲಿಕ್ಕೆ ತಾವು ಕ್ಯಾಬಿನೆಟ್ ತಗೊಂಡದ ಡಿಸಿಷನ್ನ ರದ್ದು ಮಾಡಿ. ಗಂಭೀರವಾದಂಥ ವಿಚಾರವನ್ನು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮತ್ತು ಪ್ರಭಾವಿ ಸಚಿವರು ಅದನ್ನು ಬಹಿರಂಗಪಡಿಸಿದ್ದಾರೆ. ಏನು ಒಂದು ಈ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರೇ ನೇರ ಭಾಗಿಯಾಗಿದ್ದಾರೆ ಅನ್ನೋ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ನಾನು ಒಂದು ವರ್ಷದ ಹಿಂದೆಯೇ ಹೇಳಿದ್ದೆ. ನಾನು ತನ್ನ ರಾಜಕೀಯ ಲಾಭಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಯಾವ ಕೆಲಸಕ್ಕೆ ಬೇಕಾದ್ರೂ ಮಾಡಕ್ಕೆ ಅಡಿಯಿದ್ದಾರೆ ಅವರಲ್ಲಿ. ಈ ಒಂದು ಹನಿ ಟ್ರ್ಯಾಪ್ ಗ್ಯಾಂಗ್ ಹಿಂದೆ ಡಿ ಕೆ ಶಿವಕುಮಾರನೇ ನಾಯಕರಾಗಿದ್ದಾರೆ ಅಂತ ಹೇಳಿದ್ದೀನಿ ನಾನು. ಅವತ್ತು ಜನ ನಂಬೋ ಮರ್ತಲಿತ್ತಿಲ್ಲ. ಆಮೇಲೆ ನಾನು ಯಾವಾಗ ಈ ಕೈ ಸತ್ಯವನ್ನು ಹೊರಗೆ ತಂದ ನಾನಲ್ಲಿ ಆಗ ನನ್ನನ್ನು ಬಂಧನ ಮಾಡೋವಂಥ ಕೆಲಸವನ್ನು ಮಾಡಿದ್ರು. ನನ್ನಿಂದ ಕೆಲವು ಮೆಟೀರಿಯಲ್ಸನ್ನು ಕಿತ್ಕೊಂಡು ಕೆಲಸ ಮಾಡಿದರು. ಇವತ್ತು ಸತ್ಯ ಗೊತ್ತಾಗಿದೆ. ಅಲ್ಲಿ ಇವತ್ತು ರಾಜಣ್ಣವ್ರು ಹೇಳ್ದಂಗೆ 48 ಜನಕ್ಕೆ ಅಧಿಕವಾಗಿರುವಂಥ ನಾಯಕರುಗಳದ್ದು ಇವತ್ತು ವಿಡಿಯೋಗಳಿದೆ. ಇದು ತಡಿಬೇಕನ್ನೋ ಕಾರಣಕ್ಕೆ ಹೇಳ್ತಿದ್ದಾರೆ. ನಾನು ಒಂದು ರಾಜಣ್ಣವ್ರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಮತ್ತು ಮೊನ್ನೆ ಮುಖ್ಯಮಂತ್ರಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಅವತ್ತು ಭಾರತೀಯ ಜನತಾ ಪಕ್ಷ ಮತ್ತು JDS ನಾಯಕರುಗಳು ಮಾನಹರಾಜು ಆಗ್ಬೇಕಾದ್ರೆ ಅವತ್ತು ನಿಮಗೆ ಇದನ್ನು ತಡಿಬೇಕಂತ ಗೊತ್ತಾಗಲಿಲ್ವ ನಿಮಗೆ? ಇವತ್ತು ತಂಬುಡಿಗೆ ಬಂದಿದೆಯಲ್ಲ, ತಾನು ಮುಖ್ಯಮಂತ್ರಿ ಆಗಿ ತಪ್ಪಿಸೋಕೆ ಹೊಟ್ಟವ್ರೆ ಅಂತ ಗೊತ್ತಾದಾಗ ಅಲ್ಲಿ ಕಾಂಗ್ರೆಸ್ನವ್ರ ಬಗ್ಗೆನೇ ಈ ಒಂದು ಅಷ್ಟೇ ವಿಡಿಯೋ ನಾನು ಹನಿ ಟ್ರ್ಯಾಪ್ ವಿಚಾರ ಹೊರಗೆ ಬಿಡ್ತಾರೆ ಅಂತ ಗೊತ್ತಾಗಿ ನೀವು ಇವತ್ತು ಬಂದು ಸದನದಲ್ಲಿ ಹೇಳ್ತಾ ಇದ್ದೀರಾ ಅಂತ ಅಂದರೆ ಯಾವ ನೈತಿಕತೆ ಇದೆ ನಿಮಗೆ? ಅಲ್ಲಿ ನೀವು ಕೂಡಲೇ ನಿಮಗೆ ನೈತಿಕತೆ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ನಿಜವಾಗಿ ನಿಮಗೆ ಸ್ವಾಭಿಮಾನ ಇದ್ದರೆ ಕೂಡಲೇ ಏನು ಆರೋಪ ಮಾಡ್ತಾ ಇದ್ದೀರಾ ಡಿ ಕೆ ಶಿವಕುಮಾರ್, ಇವತ್ತಲ್ಲ ನಾನು ಒಂದು ವರ್ಷದ ಹಿಂದೆನೇ ಆರೋಪ ಮಾಡಿದ್ದೆ. ನಾನು ಕೂಡಲೇ ಅವರನ್ನು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಕೆಳಗಿಳಿಸ್ಬಿಟ್ಟು ಅವ್ರನ್ನ ಸಮಗ್ರ ತನಿಖೆ ಮಾಡಲಿಕ್ಕೆ ತಾವು ಕ್ಯಾಬಿನೆಟ್ ತಗೊಂಡದ ಡಿಸಿಷನ್ನ ರದ್ದು ಮಾಡಿ. ಗಂಭೀರವಾದಂಥ ವಿಚಾರವನ್ನು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮತ್ತು ಪ್ರಭಾವಿ ಸಚಿವರು ಅದನ್ನು ಬಹಿರಂಗಪಡಿಸಿದ್ದಾರೆ. ಏನು ಒಂದು ಈ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರೇ ನೇರ ಭಾಗಿಯಾಗಿದ್ದಾರೆ ಅನ್ನೋ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ನಾನು ಒಂದು ವರ್ಷದ ಹಿಂದೆಯೇ ಹೇಳಿದ್ದೆ. ನಾನು ತನ್ನ ರಾಜಕೀಯ ಲಾಭಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಯಾವ ಕೆಲಸಕ್ಕೆ ಬೇಕಾದ್ರೂ ಮಾಡಕ್ಕೆ ಅಡಿಯಿದ್ದಾರೆ ಅವರಲ್ಲಿ. ಈ ಒಂದು ಹನಿ ಟ್ರ್ಯಾಪ್ ಗ್ಯಾಂಗ್ ಹಿಂದೆ ಡಿ ಕೆ ಶಿವಕುಮಾರನೇ ನಾಯಕರಾಗಿದ್ದಾರೆ ಅಂತ ಹೇಳಿದ್ದೀನಿ ನಾನು. ಅವತ್ತು ಜನ ನಂಬೋ ಮರ್ತಲಿತ್ತಿಲ್ಲ. ಆಮೇಲೆ ನಾನು ಯಾವಾಗ ಈ ಕೈ ಸತ್ಯವನ್ನು ಹೊರಗೆ ತಂದ ನಾನಲ್ಲಿ ಆಗ ನನ್ನನ್ನು ಬಂಧನ ಮಾಡೋವಂಥ ಕೆಲಸವನ್ನು ಮಾಡಿದ್ರು. ನನ್ನಿಂದ ಕೆಲವು ಮೆಟೀರಿಯಲ್ಸನ್ನು ಕಿತ್ಕೊಂಡು ಕೆಲಸ ಮಾಡಿದರು. ಇವತ್ತು ಸತ್ಯ ಗೊತ್ತಾಗಿದೆ. ಅಲ್ಲಿ ಇವತ್ತು ರಾಜಣ್ಣವ್ರು ಹೇಳ್ದಂಗೆ 48 ಜನಕ್ಕೆ ಅಧಿಕವಾಗಿರುವಂಥ ನಾಯಕರುಗಳದ್ದು ಇವತ್ತು ವಿಡಿಯೋಗಳಿದೆ. ಇದು ತಡಿಬೇಕನ್ನೋ ಕಾರಣಕ್ಕೆ ಹೇಳ್ತಿದ್ದಾರೆ. ನಾನು ಒಂದು ರಾಜಣ್ಣವ್ರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಮತ್ತು ಮೊನ್ನೆ ಮುಖ್ಯಮಂತ್ರಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಅವತ್ತು ಭಾರತೀಯ ಜನತಾ ಪಕ್ಷ ಮತ್ತು JDS ನಾಯಕರುಗಳು ಮಾನಹರಾಜು ಆಗ್ಬೇಕಾದ್ರೆ ಅವತ್ತು ನಿಮಗೆ ಇದನ್ನು ತಡಿಬೇಕಂತ ಗೊತ್ತಾಗಲಿಲ್ವ ನಿಮಗೆ? ಇವತ್ತು ತಂಬುಡಿಗೆ ಬಂದಿದೆಯಲ್ಲ, ತಾನು ಮುಖ್ಯಮಂತ್ರಿ ಆಗಿ ತಪ್ಪಿಸೋಕೆ ಹೊಟ್ಟವ್ರೆ ಅಂತ ಗೊತ್ತಾದಾಗ ಅಲ್ಲಿ ಕಾಂಗ್ರೆಸ್ನವ್ರ ಬಗ್ಗೆನೇ ಈ ಒಂದು ಅಷ್ಟೇ ವಿಡಿಯೋ ನಾನು ಹನಿ ಟ್ರ್ಯಾಪ್ ವಿಚಾರ ಹೊರಗೆ ಬಿಡ್ತಾರೆ ಅಂತ ಗೊತ್ತಾಗಿ ನೀವು ಇವತ್ತು ಬಂದು ಸದನದಲ್ಲಿ ಹೇಳ್ತಾ ಇದ್ದೀರಾ ಅಂತ ಅಂದರೆ ಯಾವ ನೈತಿಕತೆ ಇದೆ ನಿಮಗೆ? ಅಲ್ಲಿ ನೀವು ಕೂಡಲೇ ನಿಮಗೆ ನೈತಿಕತೆ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ನಿಜವಾಗಿ ನಿಮಗೆ ಸ್ವಾಭಿಮಾನ ಇದ್ದರೆ ಕೂಡಲೇ ಏನು ಆರೋಪ ಮಾಡ್ತಾ ಇದ್ದೀರಾ ಡಿ ಕೆ ಶಿವಕುಮಾರ್, ಇವತ್ತಲ್ಲ ನಾನು ಒಂದು ವರ್ಷದ ಹಿಂದೆನೇ ಆರೋಪ ಮಾಡಿದ್ದೆ. ನಾನು ಕೂಡಲೇ ಅವರನ್ನು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಕೆಳಗಿಳಿಸ್ಬಿಟ್ಟು ಅವ್ರನ್ನ ಸಮಗ್ರ ತನಿಖೆ ಮಾಡಲಿಕ್ಕೆ ತಾವು ಕ್ಯಾಬಿನೆಟ್ ತಗೊಂಡದ ಡಿಸಿಷನ್ನ ರದ್ದು ಮಾಡಿ. ಗಂಭೀರವಾದಂಥ ವಿಚಾರವನ್ನು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮತ್ತು ಪ್ರಭಾವಿ ಸಚಿವರು ಅದನ್ನು ಬಹಿರಂಗಪಡಿಸಿದ್ದಾರೆ. ಏನು ಒಂದು ಈ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರೇ ನೇರ ಭಾಗಿಯಾಗಿದ್ದಾರೆ ಅನ್ನೋ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ನಾನು ಒಂದು ವರ್ಷದ ಹಿಂದೆಯೇ ಹೇಳಿದ್ದೆ. ನಾನು ತನ್ನ ರಾಜಕೀಯ ಲಾಭಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಯಾವ ಕೆಲಸಕ್ಕೆ ಬೇಕಾದ್ರೂ ಮಾಡಕ್ಕೆ ಅಡಿಯಿದ್ದಾರೆ ಅವರಲ್ಲಿ. ಈ ಒಂದು ಹನಿ ಟ್ರ್ಯಾಪ್ ಗ್ಯಾಂಗ್ ಹಿಂದೆ ಡಿ ಕೆ ಶಿವಕುಮಾರನೇ ನಾಯಕರಾಗಿದ್ದಾರೆ ಅಂತ ಹೇಳಿದ್ದೀನಿ ನಾನು. ಅವತ್ತು ಜನ ನಂಬೋ ಮರ್ತಲಿತ್ತಿಲ್ಲ. ಆಮೇಲೆ ನಾನು ಯಾವಾಗ ಈ ಕೈ ಸತ್ಯವನ್ನು ಹೊರಗೆ ತಂದ ನಾನಲ್ಲಿ ಆಗ ನನ್ನನ್ನು ಬಂಧನ ಮಾಡೋವಂಥ ಕೆಲಸವನ್ನು ಮಾಡಿದ್ರು. ನನ್ನಿಂದ ಕೆಲವು ಮೆಟೀರಿಯಲ್ಸನ್ನು ಕಿತ್ಕೊಂಡು ಕೆಲಸ ಮಾಡಿದರು.
ಇವತ್ತು ಸತ್ಯ ಗೊತ್ತಾಗಿದೆ ಅಲ್ಲಿ. ಇವತ್ತು ರಾಜಣ್ಣವ್ರು ಹೇಳ್ದಂಗೆ 48 ಜನಕ್ಕೆ ಅಧಿಕವಾಗಿರುವಂಥ ನಾಯಕರುಗಳದ್ದು ಇವತ್ತು ವಿಡಿಯೋಗಳಿದೆ. ಇದು ತಡಿಬೇಕನ್ನೋ ಕಾರಣಕ್ಕೆ ಹೇಳ್ತಿದ್ದಾರೆ. ನಾನು ಒಂದು ರಾಜಣ್ಣವ್ರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಮತ್ತು ಮೊನ್ನೆ ಮುಖ್ಯಮಂತ್ರಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಅವತ್ತು ಭಾರತೀಯ ಜನತಾ ಪಕ್ಷ ಮತ್ತು JDS ನಾಯಕರುಗಳು ಮಾನಹರಾಜ್ ಆಗ್ಬೇಕಾದ್ರೆ ಅವತ್ತು ನಿಮಗೆ ಇದನ್ನು ತಡಿಬೇಕಂತ ಗೊತ್ತಾಗಲಿಲ್ವ ನಿಮಗೆ? ಇವತ್ತು ತಮ್ಮ ಬುಡಕ್ಕೆ ಬಂದಿದೆಯಲ್ಲ, ತಾನು ಮುಖ್ಯಮಂತ್ರಿ ಆಗಿ ತಪ್ಪಿಸೋಕೆ ಹೊಟ್ಟವ್ರೆ ಅಂತ ಗೊತ್ತಾದಾಗ ಅಲ್ಲಿ ಕಾಂಗ್ರೆಸ್ನವ್ರ ಬಗ್ಗೆನೇ ಈ ಒಂದು ಅಷ್ಟೇ ವಿಡಿಯೋ ನಾನು ಹನಿ ಟ್ರಾಪ್ ವಿಚಾರ ಹೊರಗೆ ಬಿಡ್ತಾರೆ ಅಂತ ಗೊತ್ತಾಗಿ ನೀವು ಇವತ್ತು ಬಂದು ಸದನದಲ್ಲಿ ಹೇಳ್ತಾ ಇದ್ದೀರಾ ಅಂತ ಅಂದರೆ ಯಾವ ನೈತಿಕತೆ ಇದೆ ನಿಮಗೆ ಅಲ್ಲಿ? ನೀವು ಕೂಡಲೇ ನಿಮಗೆ ನೈತಿಕತೆ ಇದೆ, ಕಾಂಗ್ರೆಸ್ ಪಕ್ಷಕ್ಕೆ ನಿಜವಾಗಿ ನಿಮಗೆ ಸ್ವಾಭಿಮಾನ ಇದ್ದರೆ ಕೂಡಲೇ ಏನು ಆರೋಪ ಮಾಡ್ತಾಯಿದ್ದೀರಾ DK ಶಿವಕುಮಾರ್, ಇವತ್ತಲ್ಲ ನಾನು ಒಂದು ವರ್ಷದ ಹಿಂದೆನೇ ಆರೋಪ ಮಾಡಿದ್ದೆ. ನಾನು ಕೂಡಲೇ ಅವರನ್ನು ಉಪಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ಬಿಟ್ಟು ಅವ್ರನ್ನ ಸಮಗ್ರ ತನಿಖೆ ಮಾಡಲಿಕ್ಕೆ ತಾವು ಕ್ಯಾಬಿನೆಟ್ ತಗೊಂಡಿದ್ದ ಡಿಸಿಷನ್ನ ರದ್ದು ಮಾಡಿ